ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹೆವಿ ಡೀಪ್ ಬ್ಯಾಕ್ ಇಟ್ಟಾಗ ಏನೆಲ್ಲ ಚೇಂಜಸ್ ಮಾಡಬೇಕು ನಾವು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಲೆಂತ್ ಬಂದು 14 ಇದೆ, 1 ಇಂಚು ಮಾರ್ಜಿನ್ ಆ್ಯಡ್ ಮಾಡಿ 15 ತೊಗೊಂಡಿದ್ದೀನಿ. ಹಾರ್ಮೋಲ್ ಲೈನ್ ಬಂದು 6 ತೊಗೊಂಡಿದ್ದೀನಿ. ನಂದು ಹಾರ್ಮೋಲ್ ರೌಂಡ್ ಬಂದು 16 ಇದೆ, ಡಿವೈಡೆಡ್ ಬೈ 2 ಮಾಡಿದಾಗ 8 ಆಯಿತು. 8ಅಲ್ಲಿ -2 ಮಾಡಿಕೊಂಡ್ರೆ 6 ಬರುತ್ತೆ, 6 ಇಟ್ಕೊಂಡಿದ್ದೀನಿ. ಮತ್ತು ವೇಸ್ಟ್ ರೌಂಡ್ ಬಂದು ನಂದು 31 ಇದೆ, ಡಿವೈಡೆಡ್ ಬೈ 4 ಅಂದರೆ 7.75 ಬರುತ್ತೆ, ನಾನು ಇಟ್ಕೊಂಡಿದ್ದೀನಿ. ಡಾಟ್ ಇರ್ತಾಯಿಲ್ಲ, ಬ್ಯಾಕ್ ಡಾಟ್ ಅವಶ್ಯಕತೆ ಇಲ್ಲ ಹೆವಿ ಡೀಪ್ ಇಟ್ಟಾಗ. ಹಾಗೆ ಚೆಸ್ಟ್ ಲೈನಲ್ಲಿ ನಂದು 36 ಇರೋದ್ರಿಂದ ಡಿವೈಡೆಡ್ ಬೈ 4 ಮಾಡಿದಾಗ 9 ಬರುತ್ತೆ. ಡೀಪ್ ಜಾಸ್ತಿ ಆದಾಗ ನಾವು ಚೆಸ್ಟ್ ಲೈನಲ್ಲೂ ಕೂಡ 1/2 ಇಂಚ್ ಮೈನಸ್ ಮಾಡಬೇಕಾಗುತ್ತೆ. 8.5 ಇಟ್ಟು 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಥರ 90 ಡಿಗ್ರಿ ಫಾಲೋಅಪ್ ಮಾಡಿದ್ರೆ ನಾವು ಅಟ್ಯಾಚಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಲೈನ್ ಟು ಲೈನ್ ಕೂರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಮತ್ತು ನಾವು ಶೋಲ್ಡರ್ 36, 38 ಈ ಥರಕ್ಕೆಲ್ಲ ನಾವು 5.5 ಯೂಸ್ ಮಾಡ್ತೀವಲ್ವಾ. ಫಸ್ಟು 5.5 ಮಾರ್ಕ್ ಮಾಡ್ಕೊಂಬಿಡೋಣ, ಚೆಸ್ಟ್ ಲೈನ್ ಮತ್ತು ಶೋಲ್ಡರ್ ಲೈನ್ ಎರಡರಲ್ಲೂ ಈ ಥರ. ನೆಕ್ಸ್ಟು ಶೋಲ್ಡ್ರಲ್ಲಿ ನಾವು ಇವಾಗ 5.5 ಇಟ್ಟರೆ ಶೋಲ್ಡ್ರ್ ಡ್ರಾಪ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಂಗಾಗಿ ನಾವು 1/2 ಇಂಚ್ ಕಮ್ಮಿ ಮಾಡಿ 5 ಇಡೋಣ. ನೋಡಿ, ಫಸ್ಟು ಲೆಂತ್ ಮಾರ್ಕ್ ಮಾಡ್ತಾಯಿದ್ದೀನಿ. ಡೀಪು ಬ್ಯಾಕ್ ಡೀಪ್ ಬಂದು 11 ಇಂಚು, ಅಂದರೆ ನಾನು 10.5 ಇಡ್ತಾಯಿದ್ದೀನಿ. ಇಲ್ಲಿ 5.5 1/2 ಇಂಚ್ ಮೈನಸ್ ಮಾಡಿ 5 ಇಂಚ್ ಇಟ್ಟಿದ್ದೀನಿ. ಇವಾಗ ನಾನು ಚೆಸ್ಟ್ ಲೈನಲ್ಲಿ 5.5 ಇರಬೇಕು, ಶೋಲ್ಡರ್ ಲೈನಲ್ಲಿ ಮಾತ್ರ ನಾವು 1/2 ಇಂಚ್ ಮೈನಸ್ ಮಾಡಬೇಕು. ನಾವು ಚೆಸ್ಟ್ ಲೈನಲ್ಲೂ ಮಾಡಿಬಿಟ್ರೆ ಹಿಡ್ದಂಗೆ ಆಗಿಬಿಡುತ್ತೆ. ಯಾಕೆ ಅಂದರೆ ನಾವಿಲ್ಲಿ ಆಲ್ರೆಡಿ ಚೆಸ್ಟ್ ಲೈನಲ್ಲಿ 1/2 ಇಂಚ್ ಮೈನಸ್ ಮಾಡಿದ್ದೀವಿ. ನಾವು 9 ಇರೋದನ್ನ 8.5 ತೊಗೊಂಡಿದ್ದೀವಿ, ಇಲ್ಲಿ 5.5 ಬೇಕು ನಮಗೆ. ನೋಡಿ, ಶೋಲ್ಡರ್ 1/2 ಇಂಚ್ ಮೈನಸ್ ಮಾಡಿದ್ದೀನಿ, 5 ಇದೆ, ಅಂದರೆ 2 ಇಂಚು ನೆಕ್ ಬಿಡ್ತು ಇಡ್ತಾಯಿದ್ದೀನಿ, 3 ಇಂಚು ರೆಡಿ ಶೋಲ್ಡರ್ ಇಡ್ತಾಯಿದ್ವಿ. ರೆಡಿ ಆದರೆ 2.25 ಬರುತ್ತೆ. ಇಲ್ಲಿ ನೆಕ್ ಡೀಪ್ ಬಂದು ನಾನು 3 ಇಂಚಿಗೆ ಇಡ್ತಾಯಿದ್ದೀನಿ. ಅದು 3 ಇಂಚು ಒಂದು ಸ್ಟ್ಯಾಂಡರ್ಡ್ ಥರ. ನಾವು 3.25 ತಗೊತೀವಿ ಅಂದರೆ ಚೆಸ್ಟ್ ಲೈನಲ್ಲಿ ನಾವು ಇನ್ನೂ 1/4 ಮೈನಸ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ಥರ ಒಂದು ಸ್ಟ್ರೈಟ್ ಲೈನ್ ತೊಗೊಂಡು 1 ಇಂಚ್ ಗ್ಯಾಪಲ್ಲಿ ಮಾರ್ಕ್ ಮಾಡಿ ಒಂದು ಶೇಪ್ ಕೊಡ್ತೀನಿ. ಇದಕ್ಕೆ ಬ್ಯಾಕ್ ಹುಕ್ ಬೇಕಾದರೂ ಯೂಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಹಾರ್ಮೋನಿಕ್ ಶೇಪ್ ಕೊಡೋಣ. ಮಿಡ್ ಪಾಯಿಂಟ್ ನೋಡ್ಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಕರ್ವ್ ಶೇಪ್ ಕೊಡಿ. ಈ ಥರ ಕರ್ವ್ದು ಸ್ಕೇಲ್ ಇದ್ದರೆ ತುಂಬ ಯೂಸ್ ಆಗುತ್ತೆ, ಬೇಗ ಮಾರ್ಕ್ ಮಾಡ್ಕೋಬೋದು. ಈಗ ಮಾರ್ಕ್ ಆದಮೇಲೆ ಒಂದು ಸರಿ ಚೆಕ್ ಮಾಡ್ಕೋಬೇಕು, ಯಾವುದೇ ಆದರೂ ಅಷ್ಟೇ. ಆರ್ಮೋಲ್ ಅಂತೂ ನಾವು ಪರ್ಫೆಕ್ಟಾಗಿ ಇಷ್ಟಿಟ್ಟರೆ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸರಿ ಚೆಕ್ ಮಾಡ್ಕೋಬೇಕು. 1/2 ಇಂಚ್ ಮಾರ್ಜಿನ್ ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಇವಾಗ ನನಗೆ 7.25 ಬರ್ತಿದೆ, ನನಗೆ ಬೇಕಾಗಿರೋದು 8. ಇವಾಗ 1 ಪಾಯಿಂಟಷ್ಟು ಕೆಳಗಡೆ ಬಂದು ಮಾರ್ಕ್ ಕೊಡೋಣ, ಇಲ್ಲ ಶೇಪಲ್ಲೇ ಒಂದು ಸ್ವಲ್ಪ ಒಳಗಡೆ ತೊಗೊಂಡ್ರೆ ಆಯಿತು. ನೋಡಿ, ಈ ಥರ ಒಂದು ವಾರ ಒಳಗಡೆ ಮಾರ್ಕ್ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಇನ್ನೊಂದು ಸರಿ ಚೆಕ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ 8 ಬಂದಿದೆ. ಈಗ ಬ್ಯಾಕ್ ರೆಡಿ ಆಯಿತು, ಕಟ್ ಮಾಡ್ಕೊಳ್ಳೋಣ. ನೋಡಿದ್ದೀನಿ, ಇವಾಗ ಓಪನ್ ಸೈಡ್ ನಮ್ಮ ಕಡೆಗೆ ಹಾಕ್ಕೋಬೇಕು. ಇವಾಗ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದೆಯಲ್ಲ, ಇದನ್ನು ನಾನು ಬೆಲ್ಟ್ ಪಟ್ಟಿಗೋಸ್ಕರ ಬಿಡ್ತಾಯಿದ್ದೀನಿ. ನಾನು ವೇಸ್ಟ್ ರೌಂಡ್ ಬಂದು 7.75, ಅದಕ್ಕೊಂದು 2.5 ಇಂಚ್ ಆ್ಯಡ್ ಮಾಡಿ ಇದನ್ನು ಕಟ್ ಮಾಡಿ ಇಟ್ಕೊಬಿಡ್ತೀನಿ, ಆಮೇಲೆ ಮಾರ್ಕ್ ಮಾಡೋಣ. ಇವಾಗ ನೋಡಿ, ಈ ಓಪನ್ ಸೈಡ್ ನನ್ನ ಕಡೆ ಇಟ್ಕೊಂಡಿದ್ದೀನಿ. ಮೇಲೆ 1/2 ಇಂಚ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಬ್ಯಾಕ್ನ ಕೆಳಗಡೆಯಿಂದ ಮೇಲ್ಗಡೆ ಹೋದ್ವಿ, ಅದೇ ಇಲ್ಲಿ ಮೇಲಿಂದ ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಹೋಗಬೇಕು ನಾವು ಫ್ರಂಟ್ ಮಾರ್ಕ್ ಮಾಡಬೇಕಾದ್ರೆ. ಈ ಥರ 1/2 ಇಂಚ್ ಮಾರ್ಜಿನಿಗೋಸ್ಕರ ಒಂದು ಲೈನು,
ಮತ್ತು ಈ ಕಡೆ ಹುಕ್ಪಟ್ಟಿಗೋಸ್ಕರ 1/2 ಇಂಚ್ ಒಂದು ಮಾರ್ಜಿನು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಾವು ಫ್ರಂಟ್ ಮಾಡ್ಬೇಕಾದ್ರೆ ಬ್ಯಾಕ್ನೇ ಇಟ್ಕೊಂಡು ಮಾಡಿಬಿಡ್ತಾರೆ, ಹಂಗೆ ಮಾಡಬಾರ್ದು. ಯಾಕೆ ಅಂದರೆ ಇವಾಗ ನಾವು ಡೀಪ್ ನೆಕ್ ಇರೋದ್ರಿಂದ ನಾವು ಶೋಲ್ಡರ್ ತುಂಬ ಕಮ್ಮಿ ಇಟ್ಟಿದ್ದೀವಿ. ಅದನ್ನೇ ನಾವು ಮತ್ತೆ ಫ್ರಂಟಲ್ಲಿ ಮಾರ್ಕ್ ಮಾಡಿದಾಗ ನಮ್ಮ ಶೋಲ್ಡರ್ ತುಂಬ ಟೈಟ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಇವಾಗ ನಂದು ಶೋಲ್ಡರ್ ಬಂದು 7 ಇದೆ. 7ಅಲ್ಲಿ ನಾನು 1.5 ಮಾತ್ರ ಮೈನಸ್ ಮಾಡ್ತಾಯಿದ್ದೀನಿ. ನಾವು ಯಾವುದೇ ಥರದ ಬ್ಲೌಸ್ ಸ್ಟಿಚ್ ಮಾಡಿದ್ರು ಅಷ್ಟೇ ಫ್ರಂಟಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋಲ್ಲ. ಅದೇ ಬೋಟ್ ನೆಕ್ ಇಟ್ಟಾಗ ಮಾತ್ರ ಸ್ವಲ್ಪ ಶೋಲ್ಡರ್ ಜಾಸ್ತಿ ಇಡಬೇಕಾಗುತ್ತೆ. ಅದು ಬಿಟ್ಟರೆ 3.5 ಮೇಲಿದ್ದರೆ ನೆಕ್ ಬಿಡ್ತು ಯಾವುದೇ ರೀತಿ ಚೇಂಜಸ್ ಆಗೋಲ್ಲ. 1.5 ಅಷ್ಟೇ ಮೈನಸ್ ಮಾಡಿ. ನಾನು 5.5 ಇಟ್ಟಿದ್ದೀನಿ. ಈಗ ನಾವು ಬ್ಯಾಕಲ್ಲಿ ಏನು ರೆಡಿ ಶೋಲ್ಡರ್ ಬಂದಿತ್ತು ಅದನ್ನೇ ಮಾರ್ಕ್ ಮಾಡಿದ್ದೀನಿ. ಹಾರ್ಮೋನ್ ಲೈನಿಗೆ ನಾನು ಬ್ಯಾಕಲ್ಲಿ 6 ತೊಗೊಂಡಿದ್ದೆ ಅಲ್ವ, ಅದ್ರಲ್ಲಿ 1/2 ಇಂಚ್ ಮೈನಸ್ ಮಾಡಿ 5.5 ತೊಗೋತಾ ಇದ್ದೀನಿ. ಅದು ಒಬ್ಬೊಬ್ರು ಇಷ್ಟ, ಬೇಕಾದ್ರೆ ಎರಡೂ ಕಡೆ 5.5 ತೊಗೋಬೋದು. ಯಾಕಂದರೆ ನಮ್ಮ ಬಾಡಿ ಡಿಸೈನ್ ಇರೋದೇ ಆ ಥರನೇ. ಬ್ಯಾಕಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಮಗೆ, ಫ್ರಂಟಲ್ಲಿ ಶೇಪ್ ತೆಗಿತೀವಲ್ಲ ಹಂಗಾಗಿ ಅಷ್ಟು ಉದ್ದ ಬೇಕಾಗಲ್ಲ. ಹಂಗಾಗಿ 1/2 ಇಂಚ್ ಮೈನಸ್ ಮಾಡಿದ್ದೀನಿ. ಯಾವ ಥರ ತೊಗೊಂಡ್ರು ಅದು ಕರೆಕ್ಟಾಗೇ ಬರುತ್ತೆ. ಯಾಕೆ ನಾವು ರೌಂಡ್ ಒಂದ್ಸರಿ ಚೆಕ್ ಮಾಡ್ತೀವಲ್ಲ ಹಂಗಾಗಿ ಅದು ಕರೆಕ್ಟಾಗೇ ಬರುತ್ತೆ. ನೋಡಿ ಇವಾಗ ಬಸ್ಟ್ ಲೈನ್ ತೊಗೊಂಡಿದ್ದೀನಿ. ಬಸ್ಟ್ ಲೈನ್ ತುಂಬ ಇಂಪಾರ್ಟೆಂಟು. ಏನೋ ಬ್ಲೌಸಲ್ಲಿ ಇರುತ್ತೆ ಮಾಡಿಬಿಡ್ತೀವಿ ಅಂತಲ್ಲ. ನಾನು ಫುಲ್ ಬಸ್ನ ಡಿವೈಡೆಡ್ ಬೈ 10 ಮಾಡಿ 38 ಇದೆ. 38ಗೆ +2 ಮಾಡಿದರೆ 40 ಡಿವೈಡೆಡ್ ಬೈ 4 ಮಾಡಿದಾಗ 10 ಬಂತು. ನಾನು 10 ಇಟ್ಟಿದ್ದೀನಿ. ಅಂಡರ್ ಬ್ರಷ್ ಲೈನು 3 ಇಟ್ಟಿದ್ದೀನಿ. ಓಕೆನಾ. ಫ್ರಂಟ್ ನೆಕ್ ವಿಡ್ತ್ ಬಂದು 7 ಇಡ್ತಾಯಿದ್ದೀನಿ. ನೆಕ್ ಲೆಂತು ನೆಕ್ ವಿಡ್ತು 2.5 ಇದೆ. ನಾನು 3ವರೆಗೂ ತೊಗೋತೀನಿ ಬ್ರಾಡು. ಇಷ್ಟ ಇರೋರು ತೊಗೋಬೋದು, ಇಲ್ಲ 2.5 ಕೂಡ ತೊಗೋಬೋದು. ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ, ನಿಮ್ಗೆ ಯಾವ ಶೇಪ್ ಕಂಫರ್ಟ್ ಆಗುತ್ತೆ ಅದನ್ನು. ನೆಕ್ಸ್ಟು ಚೆಸ್ಟ್ ಲೈನು ನಾನು 36 ಇರೋದ್ರಿಂದ ಡಿವೈಡೆಡ್ ಬೈ 4 ಅಂದರೆ 9 ಆಯಿತು. ಅಲ್ಲಿ ನಾವು ಡಾಟ್ ಹಿಡಿತೀವಲ್ಲ, ಡಾಟು ಮತ್ತು ಲೂಸಿಂಗಿಗೋಸ್ಕರ 1/4 ಇಂಚ್ ಅಂತೇಳಿ 3/4 ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ. 9.75 9.75 ಪ್ಲಸ್ 2 ಇಂಚ್ ಮಾರ್ಜಿನು ಸಿಮ್ ಅಲವೆನ್ಸ್ಗೆ. ಫುಲ್ ಬಸ್ಟು ಅಷ್ಟೇ 38 ಇದೆ. 38 ಅಂದರೆ 9.5 1/4 ಇಂಚ್ ಆ್ಯಡು 10.25 ಪ್ಲಸ್ 2 ಇಂಚ್ ಸಿಮ್ ಅಲವೆನ್ಸು. ಇದು ಕಂಪಲ್ಸರಿ. ಈ ಥರ ಬಸ್ಟನ್ನ ನಾವು ನಮ್ಮ ಬಸ್ಟ್ ಏನಿದೆ ಫುಲ್ ಬಸ್ಟು ಅದಕ್ಕೆ ಡಿವೈಡೆಡ್ ಮಾಡಿ ನಾವು ಕಟ್ಟಿಂಗ್ ಮಾಡಿದಾಗ ಫಿಟ್ಟಾಗಿ ಬರುತ್ತೆ. ನಾವು ಎಲ್ಲರಿಗೂ 1 ಇಂಚ್ ಹಿಡಿದ್ಬಿಡು 1.5 ಹಿಡಿದ್ಬಿಡು ಅಂತ ಹೇಳಿದಾಗ ಅದು ಫಿಟ್ಟಿಂಗ್ ಬರೋಲ್ಲ. ಆ ಥರ ಏನಿದ್ರು ನಾವು ಈ 60-70 ಏಜ್ ಅಜ್ಜಿ ಆ ಥರದವ್ರಿಗೆ ಆ ಥರ ಬ್ಲೌಸ್ ನಾವು ಹೊಲಿಬೋದು. ಸ್ವಲ್ಪ ಹೆಂಗಿರೋ ಫಿಟ್ಟಿಂಗ್ ಕೇಳ್ತಾರಲ್ಲ ಅವ್ರಿಗೆ ಇದೇ ಥರನೇ ಮಾಡಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಪರವಾಗಿಲ್ಲ, ಆದರೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಈಗ ನಾವೇನು ಮಾರ್ಕ್ ಮಾಡಿದ್ವಿ ಅದಕ್ಕೆ ಸ್ಟ್ರೈಟ್ ಲೈನ್ ಬರೋ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಹಿಡಿಯೋಕ್ಕೋಸ್ಕರ ನಾನು 3.6 3.5 ತೊಗೋತಾ ಇದ್ದೀನಿ. ಈಗ ನಮ್ಮದು ವೇಸ್ಟ್ ರೌಂಡ್ ಏನಿದೆ ಅದು ಮೈನಸ್ ಮಾಡೋಣ. 7.75 ನನಗೆ ಇವಾಗ 2.5 ಸಿಗ್ತಾಯಿದೆ. 2.5 ಡಿವೈಡ್ ಮಾಡಿ ಆ ಕಡೆ ಈ ಕಡೆ ಡಾಟಿಗೆ ಕೊಟ್ಬಿಡೋಣ. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಫುಲ್ ಬಸ್ಟಿಗೆ ನಮಗೆ ಏನು ಬೇಕು ಗ್ಯಾಪಲ್ಲಿ ಸಿಕ್ತು. ಈಗ ನಾವು ಸುಮ್ಮನೆ 1 ಇಡಿ 1.5 ಇಡಿ ಅಂದಾಗ ಬಸ್ಟು ಪ್ರೆಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಆಗ ನೀಟಾಗಿ ಕುತ್ಕೊಳ್ಳಲ್ಲ. ಮತ್ತು ಇಲ್ಲಿ ಸೆಂಟರ್ ನೋಡಿ 1/2 ಇಂಚು ಕೆಳಗಡೆ ಬನ್ನಿ, ಅಲ್ಲಿಂದ ಒಂದು ಶೇಪ್ ಕೊಡಿ. ಡಾಟ್ ಲೆಗ್ ಏನಿದೆ 3 ಒಂದೇ ಸಮ ಇರೋ ಥರ ನೋಡ್ಕೊಳ್ಳಿ. ಆ ಥರ ಇಲ್ಲ ಅಂದರೆ ನಾವು ಡಾಟ್ ಹಿಡಿತೀವಲ್ಲ ಆವಾಗ ಸ್ವಲ್ಪ ಹಿಂದೆ ಮುಂದೆ ಆದಂಗೆ ಆಗ್ಬಿಡುತ್ತೆ. 3 ಒಂದೇ ಥರ ಇಟ್ಕೊಂಡು ಒಂದು ಶೇಪ್ ಕೊಡಬೇಕು. ಇಲ್ಲಿ ನಾನೊಂದು 1/2 ಇಂಚ್ ಮೇಲೆ ಒಂದು ಶೇಪ್ ಕೊಡ್ತಾಯಿದ್ದೀನಿ. ನಿಮ್ಮ ಇಷ್ಟ. ಡಾಟ್ ಹಿಡಿಯೋರು 4th ಡಾಟ್ ಹಿಡಿಯೋರು ಅದನ್ನೇನು ಮೇಲೆ ಬರೋ ಅವಶ್ಯಕತೆ ಇಲ್ಲ. ಸ್ಟ್ರೈಟ್ ಬಂದರೆ 4th ಡಾಟ್ ಬರುತ್ತೆ. ಬೇಡ ಅನ್ನೋರು ಈ ಥರ 1/2 ಇಂಚ್ ಮೇಲೆ ಬರ್ಬೋದು. ಈ ಮೇಲೆ ಬರೋದು 1/2 ಇಂಚೇ ಬರಬೇಕು ಅಂತಲೂ ಏನಿಲ್ಲ, ನೀವು 1 ಇಂಚ್ವರೆಗೂ ಬರ್ಬೋದು. ಆ ಥರ ಬಂದಾಗ ಬೆಲ್ಟ್ ಪಟ್ಟಿ ಜಾಸ್ತಿ ಬರುತ್ತೆ ಅಷ್ಟೇ, ಅದರಲ್ಲಿ ಏನೂ ಚೇಂಜಸ್ ಆಗೋಲ್ಲ. ಫಿಟ್ಟಿಂಗಲ್ಲಿ ಫಿಟ್ಟಿಂಗ್ ಇನ್ನೂ ಚೆನ್ನಾಗೇ ಬರುತ್ತೆ.
1.5 ಇಂಚ್ ಗ್ಯಾಪಲ್ಲಿ 3 ಡಾಟ್ ಮಾರ್ಕ್ ಮಾಡೋಣ. ಈಗ ಡಾಟ್ ಯಾವ ಲೈನಲ್ಲಿ ಬರುತ್ತೆ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ. ಈಗ ಹಾರ್ಮೋಲರ್ ಶೇಪ್ ಕೊಟ್ಕೊಳ್ಳೋಣ. ನೋಡಿ, ಫ್ರಂಟಲ್ಲಿ 1/2 ಇಂಚಷ್ಟು ಒಳಗಡೆ ಬಂದು ಈ ಥರ ಶೇಪ್ ಕೊಡಿ. ಇವಾಗ ನಮಗೆ ಬೇಕಾಗಿರೋದು 8.75, ಯಾಕೆಂದರೆ 3/4 ಇಂಚ್ ಡಾಟ್ ಹಿಡಿತೀವಿ. 8 ಹಾರ್ಮಲ್ ರೌಂಡ್ ಬೇಕು. ಚೆಕ್ ಮಾಡೋಣ ಈಗ ಒಂದ್ಸರಿ. 8.75 ಬರ್ತಿದೆ. ಅಕಸ್ಮಾತ್ ನಿಮಗೆ ಕಮ್ಮಿ ಬಂದರೆ ಕೆಳಗಡೆಗೆ 5.25 ಇಟ್ಟಿದ್ದೀವಲ್ಲ, 5.25ಗೆ ಬಂದು ಶೇಪ್ ಕೊಡ್ಬೋದು. ಇವಾಗ ಫ್ರಂಟ್ ರೆಡಿ ಆಯಿತು. ನೋಡಿ, ಬೆಲ್ಟ್ ಪಟ್ಟಿ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈಗ ನಾವೆಲ್ಲದಕ್ಕೂ ಒಂದೇ ಸಮ ಇಟ್ಬಿಡ್ತೀವಲ್ಲ ಬೆಲ್ಟ್ ಪಟ್ಟಿ, ಆ ಥರ ಇರಬಾರ್ದು. ನೋಡಿ, ಈ ಥರ ಫ್ರಂಟು ಬ್ಯಾಕ್ ಎರಡು ಒಂದ್ರ ಮೇಲೆ ಒಂದು ನೀಟಾಗಿ ಏನು ಮಾರ್ಜಿನ್ ಬಿಟ್ಟಿದ್ದೀವಿ ಅದು ಸೇರಿಸ್ಕೊಳ್ಳಿ. ಈ ಕಡೆ ಫಿಟ್ಟಿಂಗ್ ಲೈನ್ ಕಡೆ ಈ ಥರ ಇಟ್ಕೊಂಡು ಚೆಕ್ ಮಾಡಬೇಕು. ಇವಾಗ ನಾವು ಮೇಲೆ ಡಾಟ್ ಹಿಡಿಯಂಗಿದ್ರೆ ಮಾರ್ಜಿನು ಮತ್ತು ಡಾಟ್ ಎರಡಕ್ಕೂ 1 ಇಂಚ್ ಮೇಲೆ ಎಕ್ಸ್ಟ್ರಾ ಕೊಟ್ಟು ಎಷ್ಟು ಬೇಕು ನಮಗೆ ಮೇಲೆ ಬ್ಯಾಲೆನ್ಸ್ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಚೆಕ್ ಮಾಡ್ತಾಯಿದ್ದೀನಿ. ನನಗೆ 2.5 ಬರ್ತಿದ್ದೆ. 1/2 ಇಂಚ್ ಮಾರ್ಜಿನ್ ಸೇರಿ ನನಗೆ 3 ಬೇಕು. ಫಿಟ್ಟಿಂಗ್ ಲೈನ್ ಕಡೆ ಫ್ರಂಟ್ ಪಟ್ಟಿ ಮಾರ್ಜಿನು ಸೇರಿ 3 ಬೇಕು. ಈ ಥರ ಚೆಕ್ ಮಾಡೋದ್ರಿಂದ ನಮಗೆ ಫಿಟ್ಟಿಂಗ್ ಲೈನಲ್ಲಿ ಯಾವುದು ಜಾಸ್ತಿ ಕಮ್ಮಿ ಬರಲ್ಲ. ಈ ಕಡೆ ಫ್ರಂಟ್ ಕಡೆನೂ ಅಷ್ಟೇ ನೀಟಾಗಿ ಸಮವಾಗಿ ಕೂರಿಸ್ಕೊಳ್ಳಿ. ಫ್ರಂಟಲ್ಲಿ 1 ಡಾಟ್ ಹಿಡಿತೀವಿ ಮತ್ತು ಮಾರ್ಜಿನು ಎರಡೂ ಸೇರಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. 1 ಇಂಚು ಮತ್ತು ಕೆಳಗಡೆ ಅಟ್ಯಾಚಿಂಗ್ಗೋಸ್ಕರ 1/2 ಇಂಚು 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ನನಗೆ ಫ್ರಂಟ್ ಕಡೆ 4 ಇಂಚ್ ಬೇಕಾಗುತ್ತೆ. ಫಿಟ್ಟಿಂಗ್ ಲೈನ್ ಕಡೆ 3, ಫ್ರಂಟ್ ಪಟ್ಟಿ ಕಡೆ 4 ಬೇಕು ನನಗೂ. ಕರೆಕ್ಟಾಗಿ ಬರುತ್ತೆ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಏನು ಫ್ರಂಟ್ ಕಟ್ ಮಾಡಿದ್ವಲ್ಲ ಅದನ್ನೇ ಇಟ್ಕೊಬಿಟ್ಟು ಶೇಪಿಗೆ ಕಟ್ ಮಾಡಿಬಿಟ್ರೆ ಆಯಿತು. ಈ ಥರ ನೀಟಾಗಿ ಫ್ರಂಟ್ ಪಟ್ಟಿ ರೆಡಿ ಆಯಿತು. ಈಗ ಸ್ಲೀವ್ ಕಟ್ ಮಾಡೋಣ. ನಾನು ಮೇಲ್ಗಡೆ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇಟ್ಕೊತಾ ಇದ್ದೀನಿ. ಕೆಳಗಡೆ ಸ್ವಲ್ಪ ಕಮ್ಮಿ ಮಾಡಿದ್ರೂ ಪರವಾಗಿಲ್ಲ. ಅವಾಗ ನಾವು 2 ಕಡೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ 4 ಕೆಳಗಡೆ ಸ್ವಲ್ಪ ಸ್ಟ್ರೈಟಾಗೋಸ್ಕರ ಒಂದು ಲೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಫೋಲ್ಡ್ ಮಾಡ್ಕೊಂಡು ಫಸ್ಟು ನಾನು ಮಿಡಲ್ ಸ್ಲೀವ್ ಇಡ್ತಾಯಿದ್ದೀನಿ 7 ಇಂಚಸ್ಸು. 7ಗೆ 1 ಸೇರಿಸಿ 8 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಆರ್ಮ್ ಹೋಲ್ ರೌಂಡ್ ಬಂದು 16 ಇದೆ. ಆರ್ಮ್ ರೌಂಡ್ ಬಂದು 13 ಇದೆ. ಈಗ ಆರ್ಮ್ ರೌಂಡ್ನ ಡಿವೈಡೆಡ್ ಬೈ 2 ಮಾಡಿದಾಗ 6.5 ಬರುತ್ತೆ. ಅದಕ್ಕೆ 1/4 ಇಂಚ್ ಆ್ಯಡ್ ಮಾಡಿ 6.25 ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ನಾವು ಕ್ಯಾಪ್ ಹೈಟ್ ತೊಗೊಳಕ್ಕೆ ತುಂಬ ಈಸಿ ಆಗುತ್ತೆ. ನಾವು ಸುಮ್ಮನೆ 3 ಇಂಚು 2.5 ಇಂಚು ಈ ಥರ ತೊಗೊಂಡ್ರೆ ರಿಂಕಲ್ಸ್ ಬರುತ್ತೆ, ಇಲ್ಲ ಕೈ ಹಿಡಿದಂಗೆ ಆಗುತ್ತೆ, ಮೇಲೆ ಕೆತ್ತಕ್ಕಾಗಲ್ಲ. ಈ ಎರಡೂ ಪ್ರಾಬ್ಲಮ್ ಆಗುತ್ತೆ. ನಾವು ಆರ್ಮ್ ರೌಂಡ್ ತೊಗೊಂಡಾಗ ಆ ಥರ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ನಮಗೆ ನೀಟಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಸ್ವಲ್ಪ ಲೂಸ್ ಬೇಕು ಅನ್ನೋರು 1/2 ಇಂಚು ಅದ್ರಲ್ಲಿ ಮೈನಸ್ ಮಾಡಿ, ಏನು ಆರ್ಮ್ ರೌಂಡ್ ಬರುತ್ತೆ ಅದ್ರಲ್ಲಿ 1/2 ಇಂಚ್ ಮೈನಸ್ ಮಾಡಿ. ನೋಡಿ, ನಾನಿವಾಗ 6.25 ತೊಗೋತಾ ಇದ್ದೀನಿ. ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಈಗ ತುದಿಯಿಂದ 7.25 ಬೇಕು ನಮಗೆ. 8 ಇದೆ ಆರ್ಮೋಲ್ ರೌಂಡು, 1/4 ಇಂಚ್ ಮೈನಸ್ ಮಾಡಿ ತೊಗೊಳ್ಳೋಣ. ಅದು ಕ್ರಾಸ್ ಪೀಸ್ ಅಲ್ವಾ, ಎಳೆದಾಗ ನಮ್ಮ 1/4 ಇಂಚ್ ಕರೆಕ್ಟಾಗಿ ಬರುತ್ತೆ. ಅಲ್ಲಿಂದ 7.25 ನನಗೆ ಇಲ್ಲಿ ಕರೆಕ್ಟಾಗಿ ಸೇರಿದೆ. ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ, ಅದು ನಮ್ಮ ಕ್ಯಾಪ್ ಹೈಟ್ ಆಗುತ್ತೆ. ಈ ಥರ ತಗೊಳ್ಳಿ. ನಮ್ಮದು ಆರ್ಮ್ ರೌಂಡ್ ಏನಿದೆ ಅದನ್ನು ಅರ್ಧ ಮಾಡಿ ಅಲ್ಲಿಂದ ಮುಂದಕ್ಕೆ ಒಂದು 1/2 ಇಂಚ್ ಬಂದು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಸ್ಟ್ರೈಟಾಗಿ ಒಂದು ಮೇಲಕ್ಕೆ ಲೈನ್ ಹಾಕ್ಕೊಳ್ಳಿ ಕ್ಯಾಪ್ ಹೈಟಲ್ಲಿ. ಅದರಲ್ಲೂ ಸೆಂಟ್ರಲ್ಲಿ ನೋಡಿ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ನಮಗೆ ಮೀಟಿಂಗ್ ಪಾಯಿಂಟ್ ಸಿಗುತ್ತೆ. ಅಲ್ಲಿಂದ ನೀಟಾಗಿ ಶೇಪ್ ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ನಾವು ಸುಮ್ಮನೆ ಹಿಂಗೋ ಒಂದು ಶೇಪ್ ಕೊಡಬಾರ್ದು. ಇವಾಗ ಈ ಪಾಯಿಂಟಿಂದ ಈ ಪಾಯಿಂಟ್ ನೀಟಾಗಿ ಸೇರಿಸ್ಬೇಕು. ಈ ಥರ ಶೇಪ್ ಸ್ಕೇಲಲ್ಲಿ
ನೋಡಿ ನೀಟಾಗಿ ಶೇಪ್ ಬರುತ್ತೆ. ಇವಾಗ ನಮ್ಮದು ಸ್ಲೀವ್ ರೌಂಡ್ ಬಂದು 12 ಇದೆ. 6:15 ರೆಡಿ ತೊಗೊಳ್ಳೋಣ. ನಾನು ಇದು ಮಿಡ್ ಸ್ಲೀವ್ ಇಟ್ಟರಿಂದ ಸ್ವಲ್ಪ ಲೂಸ್ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಮತ್ತು ಪಫ್ ಬೇರೆ ಇಡ್ತಾಯಿದ್ದೀನಿ ಲೈಟಾಗಿ, ಹಂಗಾಗಿ ನಾನೊಂದು 1/2 ಇಂಚು ಎಕ್ಸ್ಟ್ರಾನೇ ಇಡ್ತಾಯಿದ್ದೀನಿ. ನಮ್ದೇನು ಮಾರ್ಜಿನ್ ಬಂದಿದೆ ಅಲ್ಲಿ ಕರೆಕ್ಟಾಗಿ ಸ್ಟ್ರೈಟ್ ಲೈನ್ ಬರೋ ಥರನೇ ಹಾಕ್ಕೊಬಿಡೋಣ. ಸ್ವಲ್ಪ ಸ್ಲೀವ್ ಎತ್ಕೊಂಡಂಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಪಫಲ್ಲಿ. ಮತ್ತು ನಾವೇನು 2 ಇಂಚ್ ಮಾರ್ಜಿನ್ ತೊಗೊಂಡಿದ್ವಿ ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾನು ಪಫ್ ಮಾರ್ಕ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಇಂಚ್ ಅಷ್ಟೇ ತೊಗೋತಾ ಇದ್ದೀನಿ. 3:15ವರೆಗೂ ತೊಗೋಬೋದು. ನಂಗೆ ತುಂಬ ಜಾಸ್ತಿ ಆದರೆ ಅದು ಒಂಥರ ಅಷ್ಟು ನಂಗೆ ಇಷ್ಟ ಆಗಲ್ಲ, ಎತ್ಕೊಳಂಗೆ ಕಾಣಿಸುತ್ತೆ ತುಂಬ ಅಂಥೇಳಿ. ಒಂದು ಸ್ವಲ್ಪ ಲೈಟಾಗಿರಲಿ ಅಂತೇಳಿ ನಾನು 2 ಇಂಚ್ ತೊಗೊಂಡಿದ್ದೀನಿ. ನೋಡಿ, ನಾವೇನು ಮಾರ್ಕ್ ಮಾಡಿದ್ವಿ ಮೀಟಿಂಗ್ ಪಾಯಿಂಟಿಗೋಸ್ಕರ ಅಲ್ಲಿವರೆಗೂ ತೊಗೋಬೇಕು ನೀಟಾಗಿ. ಅಲ್ಲಿಂದ ತೊಗೊಂಡು ಶೇಪ್ ಸ್ಕೇಲ್ನ ಮೀಟಿಂಗ್ ಪಾಯಿಂಟಿಗೆ ಕರೆಕ್ಟಾಗಿ ಬರೋ ಥರ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಬಿಡ್ಬೇಕು ಶೇಪಲ್ಲಿ. ಈ ಥರ ತುಂಬ ಚೆನ್ನಾಗಿ ಪಫ್ ಕೂತ್ಕೊಳ್ಳುತ್ತೆ ಈ ಥರ ಶೇಪ್ ಮಾರ್ಕ್ ಮಾಡಿದಾಗ. ನಾವೇನೋ ಅಂದಾಜು ಮೇಲೆ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ. ನೋಡಿ ಈ ಥರ. ಈಗ ಫ್ರಂಟ್ ಎಕ್ಸ್ಟ್ರಾ ತೊಗೊತೀವಲ್ಲ, ಅದು ನಿಮ್ಮ ಆಪ್ಷನ್. ತೊಗೋಬೋದು, ತೊಗೊಂಡ್ರು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ತೊಗೊಳ್ದಿಲ್ಲ ಅಂದರೆ ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ ಪಫ್ ಇಟ್ಟಿರೋದ್ರಿಂದ. ನೋಡಿ ಈ ಥರ ಕಟ್ ಮಾಡಿ ನೀಟಾಗಿ. ಇವಾಗ ಪಫ್ ಸ್ಲೀವ್ ತುಂಬ ಟ್ರೆಂಡಿಂಗ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಪಫ್ ಏನಿದ್ರೆ ಎಲ್ಬೋ ಸ್ಲೀವ್ಗಿಂತ ಈ ಥರ ಮಿಡಲ್ ಸ್ಲೀವ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಮೇನ್ ಫ್ಯಾಬ್ರಿಕ್ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಬೇಡ. ಈ ಪೀಸ್ ಬಂದು ನಾನು ರಾಮಚಂದ್ರಪುರಮಲ್ಲಿ ತಂದಿದ್ದರಿಂದ ನನಗೆ ಸ್ಲೀವಿಗೆಲ್ಲ ಜಾಯಿಂಟ್ ಹಾಕೋ ಅವಶ್ಯಕತೆ ಇಲ್ಲ. ತಾನು ಅಗಲ ಇತ್ತು ನನಗೆ ಈಸಿ ಆಗುತ್ತೆ. ಬಟ್ಟೆನೂ ನನಗೆ ಕಮ್ಮಿಗೆ ಸಿಕ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಟೈಲರಿಂಗ್ ವಿಡಿಯೋಸ್ ತುಂಬ ಇಷ್ಟಪಡ್ತಾ ಇದ್ದೀರಾ. ಥ್ಯಾಂಕ್ ಯು.